ಅಸೆಂಬ್ಲಿ ಒಳಗೂ ಸಹ ನಾನು ಚರ್ಚೆ ಮಾಡಿದ್ದೀನಿ ಹಿಜಾಬ್ ಬಗ್ಗೆ ಅಷ್ಟೇ ಅಲ್ಲ, ನಾನು ಎಲ್ಲ ಒಂದು ಧರ್ಮಗಳಿಗೂ ಗೌರವ ಕೊಡ್ತಕ್ಕಂಥವ್ರು. ಹಿಜಾಬ್ನ ವಿಷಯ ಒಂದೇ ಅಲ್ಲ, ಇವತ್ತು ಅದು ಯಾವುದೋ ಮೊನ್ನೆ ಎಕ್ಸಾಮ್ ಹೋದಂಥ ಒಬ್ಬ ವ್ಯಕ್ತಿಗೆ ಜನವರ ತೆಗೆಸಿದ್ರು ಅಂತ ಹೇಳಿ ಒಂದು ರಾಜಕೀಯ ಮಾಡಿಸಿ ಈಗ ಅದನ್ನೇ ಮುಂದಿಟ್ಕೊಂಡು ಇವತ್ತು ಎಲ್ಲ ರೀತಿಯಲ್ಲಿ ಏನೋ ನೆನ್ನೆ ಒಂದು ಹೊಸದಾಗಿ ನೋಟಿಫಿಕೇಷನ್ ಹೊರಡಿಸೋರೆ. ಬಹುಶಃ ಹೈಕೋರ್ಟು ಸುಪ್ರೀಂ ಕೋರ್ಟು ತೀರ್ಪು ಕೊಟ್ಟಿದ್ದಲ್ಲ, ಆ ತೀರ್ಪಿನ ವೆಕೇಟ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ನನಗಿನ್ನೂ, ತಿಳ್ಕೋಬೇಕಾದ್ರ ಬಗ್ಗೆ. ಅದನ್ನು ವೆಕೇಟ್ ಮಾಡಿಸ್ದೆ ಸರ್ಕಾರ ಯಾವ ರೀತಿಯಲ್ಲಿ ಇದನ್ನು ನೆನ್ನೆ ಘೋಷಣೆ ಮಾಡಿದ್ರು ನನಗೆ ಅದೇ ಆಶ್ಚರ್ಯ. ಇಷ್ಟು ದಿವಸ ಏನು ಮಾಡ್ತಾಯಿದ್ರು? 3 ವರ್ಷ ಆಯ್ತಲ್ಲ ಸರ್ಕಾರ ಬಂದು. ಎಂಥದ್ದು ದಾವಣಗೆರೆ ಚುನಾವಣೆ ರಿಸಲ್ಟ್ ಬಂದಮೇಲೆ ಇವತ್ತೇನೋ ಮಧ್ಯಾಹ್ನ ಪ್ರೆಸ್ ಮೀಟ್ ಇದೆಯಂತಲ್ಲ, ಏನೋ ರಿಪೋರ್ಟ್ ರೆಕಾರ್ಡ್ ಏನೋ ಇಡ್ತಾರಂತಲ್ಲ ನಿಮ್ಮ ಮುಂದೆ. ಈಗ ಮುಸ್ಲಿಂ 14ಕ್ಕೆ ಅದಕ್ಕೆ ಬಹುಶಃ ಅದಕ್ಕೆ ಎದುರ್ಕೊಂಡು ಈಗ ಮಾಡವ್ರೆ, ಏನೋ ಒಂದು ತೋರಿಸೋದಕ್ಕೆ. 3 ವರ್ಷದಿಂದ ಏನು ಮಾಡ್ತಾಯಿದ್ರು? ಈ ಸರ್ಕಾರದ ಮುಂದೆ ಎಷ್ಟು ಸಲ ಹೇಳಿದ್ರು ಅಷ್ಟೇ, 3 ವರ್ಷ ಆಗಿದೆ. ಈಗ ಎಷ್ಟು ಬಾರಿ ಕೋರ್ಟ್ ಮುಂದೆ ಹೋಗಿ ಅವರು ಡೈರೆಕ್ಷನ್ ಕೊಟ್ಟರು ಚುನಾವಣೆ ನಡೆಸಿ ಅಂತೇಳಿ, ಪ್ರತಿಯೊಂದಕ್ಕೂ ಒಂದೊಂದು ಕಾರಣ ಕೊಟ್ಕೊಂಡು ಮುಂದಕ್ಕೆ ಯಾಕೆ ಹೋಗ್ತಾವ್ರೆ? ಈಗ ಮೊನ್ನೆ ಯಾಕೆ ಅಫಿಡವಿಟ್ ಹಾಕಿದ್ರು? GBI ಚುನಾವಣೆ ಸಿದ್ದರಾಮಯ್ಯನವ್ರು ಕರೆಸಿ ನಿಮ್ಮ ಎಲೆಕ್ಷನ್ ಕಮಿಷನ್, ಇಲ್ಲಿ ರಾಜ್ಯ ಸರ್ಕಾರದ ಎಲೆಕ್ಷನ್ ಕಮಿಷನ್ ಚುನಾವಣೆ ನಡೆಸೋಕ್ಕೆ ತಯಾರಿ ಮಾಡಿ ಅಂತ ಹೇಳಿದ್ರು ಅಧಿಕಾರಿಗಳು ಕರೆಸಿ. ಅವರು ಪ್ರೆಸ್ ಮೀಟ್ ಮಾಡು ಹೇಳಿದ್ರು, ಬಹುಶಃ ಜೂನ್ 14 2 ಡೇಟ್ ಏನೋ ಹೇಳಿದ್ರು ನಿಮಗೆ. ಆಮೇಲೆ ಯಾತಕ್ಕೆ ಅವರು ಹಿಂಸರಿದ್ರು? ಯಾರು ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿ ಅವ್ರನ್ನ ಎದುರಿಸಿ ನಿಲ್ಲಿಸಿದ್ರು? ಅಲ್ಲಿಗೆ ಮುಖ್ಯಮಂತ್ರಿಗಳಿಗಿಂತಲೂ ದೊಡ್ಡ ವ್ಯಕ್ತಿ ಇರಬೇಕಲ್ಲ ಇಲ್ಲಿ.